ಬಾರಿ ದಾಳಿಯಲ್ಲಿ ಶಿವಮೊಗ್ಗದ ಯಾರು ಜಿರಾಫೆಯ ಎತ್ತರವನ್ನು ಹೋಲುವಂತ ಆಟಗಾರ ಸೋಮ. ಲೆಫ್ಟ್ ರೈಡರ್ ಈ ಬಾರಿ ರೈಟ್ ಕಾರ್ನರ್ ಭಾಗದಿಂದ ಸೂರ್ಯ ಒಂದು ಅದ್ಭುತವಾದಂತಹ ಆಂಕಲ್ ಹೋಲ್ಡ್. ಈಚ್ 1 ಪಾಯಿಂಟ್. ಡಿಫೆಂಡರ್ ಕೂಡ ಅಲ್ಲಿ ಅಂಕಣದ 6-3 ಅಂಕದ ಮುನ್ನಡೆಯಲ್ಲಿ ಬ್ಯಾಂಗ್ಳೂರ್. ಶಿವಮೊಗ್ಗದ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ರ. ಇಬ್ಬರು ಡಿಫೆಂಡರ್ಗಳಲ್ಲಿ ಔಟ್ ಆಗಿ ಅಂಕಣದ ಹೊರ ನಡೀತಾ ಇದ್ರ. 8-3 5 ಅಂಕದ ಮುನ್ನಡೆಯಲ್ಲಿ ಆತಿಥೇಯ ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡ. ಎಸ್ ಪ್ರಜ್ವಲ್ ಶಿವಮೊಗ್ಗದ ವಿಶ್ರಾಂತ ಆಟಗಾರ ಕ್ವಿಕ್ ಆದಂತಹ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾನೆ. ಈ ಭಾರಿ ದಾಳಿಯಲ್ಲಿ ಸಾಯಿ ಪ್ರಸಾದ್ ಸೂಪರ್ ಟೆಕ್ಲಾನ್ ಆಗಿದೆ. 3 ಆಟಗಳ ನಡುವೆ ಆಂಕಲ್ ಹೊಡೆದ ಪ್ರಯತ್ನ ಇತ್ತು. ಅದು ಉತ್ತಮವಾದಂತಹ ಎಸ್ಕೇಪ್. 9-4 ಬೆಂಗಳೂರು ಸಿಟಿ ತಂಡದ ಪರವಾಗಿ ಆತಿಥೇಯ ತಂಡ ನಮ್ಮ ಬೆಂಗಳೂರು. ಮಲೆನಾಡಿನ ಹೆಬ್ಬಾಗಿಲು ವಿಶ್ವವಿಖ್ಯಾತ ಜೋಗದ ಸಿರಿಯ ಹುಡುಗರನ್ನ ಶಿವಮೊಗ್ಗ ತಂಡದಲ್ಲಿ ಕಾಣಬಹುದು. ಸೂಪರ್ ಟೆಕ್ಲಾನ್ ಆಗಿರುವ ಸಂದರ್ಭ. ಈ ಬಾರಿ ರಂಜಿತ್ ನಾಯ್ಕ್ ಜಾಲೆ ಜಾಲೆ ಪ್ರಥಮ ಲೋನ್ ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡ. 13-5 ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡದ ಪರವಾಗಿ ಆತಿಥೇಯ ತಂಡ ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡ ಶಿವಮೊಗ್ಗದ ವಿರುದ್ಧ ಅದ್ಭುತವಾದ ಆರಂಭ. ಈ ಬಾರಿ What a beautiful escape! Yeah, super duper right! ಒಂದೇ ದಾಳಿಯಲ್ಲಿ 4 ಅಂಕವನ್ನು ಹೊತ್ತೊಯ್ದಿದ್ದಾನೆ ಶಿವಮೊಗ್ಗದ ಎಕ್ಸ್ಪ್ರೆಸ್. ಹದಿಮೂರು 9 ಸಾಯಿ ಪ್ರಸಾದ್. ಗಗನ್ ಗೌಡ ಒಬ್ಬ ದಾಳಿಗಾರನಾಗಿ ಇಲ್ಲಿ ಟ್ಯಾಕಲ್ಗೆ ಮುಂದಾಗಿರುವಂತದ್ದು ಒಂದು ದೊಡ್ಡ ತಪ್ಪು ನಿರ್ಧಾರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಅದ್ದೂರಿಯಾದಂತಹ ಕಬಡ್ಡಿ ಪಂದ್ಯಾವಳಿ. ಬೆಂಗಳೂರು ಸಿಟಿ 15 ಶಿವಮೊಗ್ಗ 9. ದಾಳಿಯಲ್ಲಿ ಸಾಯಿ ಪ್ರಸಾದ್ ಪ್ರೋ ಕಬಡ್ಡಿಯಲ್ಲಿ ತಮಿಳ್ ತಲೈವಾಸ್ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ವೇಗವಾದಂತಹ ಒಂದು ಟ್ಯಾಕಲ್ಗೆ ಮುಂದಾಗ್ತಾ ಇದ್ದಾನೆ ರೈಟ್ ಕವರ್ ಭಾಗದಲ್ಲಿದ್ದಂತಹ ಗಿರೀಶ್. ಮಿಸ್ಟೇಕ್. ದಾಳಿಯಲ್ಲಿ ಸೋಮ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಸಹ ಪ್ರತಿನಿಧಿಸಿದಂತಹ ಆಟಗಾರ. ಯುವ ಕಬಡ್ಡಿ ಸೀರೀಸ್ ಅನ್ನು ಸಹ ಪ್ರತಿನಿಧಿಸಿದ್ದಾನೆ. ಕೃಪಾ ಸಾಗರ್ ಬೆಂಗಳೂರು ಸಿಟಿ ತಂಡದ ಒಬ್ಬ ಪ್ರಮುಖ ದಾಳಿಗಾರ. ಇಲ್ಲಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಟಗಾರ ಟೆಂಪ್ಟ್ ಆಗ್ತಾ ಇದ್ದಾನೆ ಒತ್ತಡಕ್ಕೆ ಮಣಿದು. ಕೃಪಾ ಸಾಗರ್ಗೆ ಒಂದಂಕವನ್ನ ಅಲ್ಲಿ ಪಡ್ಕೊಳ್ತಾ ಇದ್ದಾನೆ.
ಪ್ರಜ್ವಲ್ ಆರು ಆಟಕ್ಕೆ ನೋಡುವ ಲೆಫ್ಟ್ ರೈಡರ್ ಈ ಬಾರಿ ರೈಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ ಪ್ರಯತ್ನ ಇತ್ತು. What a escape, ಪ್ರಜ್ವಲ್ ಮಲ್ಟಿಪಲ್ ರೈಡ್ ನೊಂದಿಗೆ ಆಲ್ ಇಂಡಿಯಾ ಯೂನಿವರ್ಸಿಟಿಯ ಗೋಲ್ಡ್ ಮೆಡಲಿಸ್ಟ್ ಪ್ರಜ್ವಲ್ ಅದ್ಭುತವಾದಂತಹ ದಾಳಿಯನ್ನು ನಡೆಸಿಕೊಂಡಿದ್ದಾನೆ. 18-11 ದಾಳಿಯಲ್ಲಿ ಸಾಯಿ ಪ್ರಸಾದ್ ಪ್ರೋ ಕಬಡ್ಡಿ ಆಟಗಾರ, ತಮಿಳ್ ತಲೈಬಾಸ್ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ, ಯಾಕಂತಂದ್ರೆ ಬೋನಸ್ ಅಂಕವನ್ನು ಪಡ್ಕೊಂಡು ಆ ನಂತರದಲ್ಲಿ ಮಿಡ್ಲ್ಯಾಂಡ್ ನಲ್ಲಿ ಸಮಯವನ್ನು ವ್ಯರ್ಥ ಮಾಡಿ ವಾಪಸ್ ಆದ್ರು. ಈ ಬಾರಿ ಗಗನ್ ಗೌಡ ಪ್ರೋ ಕಬಡ್ಡಿಯ ಹೆಸರಾಂತ ಆಟಗಾರ, ನಮ್ಮ ಕರ್ನಾಟಕದ ಹೆಮ್ಮೆಯ ಪ್ರತಿಭೆ, ಶಿವಮೊಗ್ಗ ಜಿಲ್ಲಾ ತಂಡದ ಪರವಾಗಿ ಬೆಂಗಳೂರು ಸಿಟಿಯ 4 ಆಟಗಾರ ನೋಡುವ ಬಟ್ ರೈಡರ್ ಇಲ್ಲಿ ಸೆಲ್ಫ್ ಔಟ್ ಆದ್ರು. ಈ ಒಂದು ಕಬಡ್ಡಿ ಪಂದ್ಯದೊಳಗೆ ನಮ್ಮ ಶ್ರೀ ಸಾಯಿ ಹಾಸ್ಪಿಟಲ್ನ ವೈದ್ಯಕೀಯ ಸಿಬ್ಬಂದಿ ವರ್ಗದವರು ಸಹ 4 ದಿನಗಳ ಕಾಲ ಕ್ರೀಡಾಪಟುಗಳ ಒಂದು ಪ್ರಥಮ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. 20-11 9 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ಸಿಟಿ ತಂಡ. ದಾಳಿಯಲ್ಲಿ ಪ್ರಜ್ವಲ್ 5 ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭದಲ್ಲಿ ತನ್ನ ನಿಧಾನಗತಿಯ ದಾಳಿಯನ್ನು ನಡೆಸಿಕೊಳ್ತಾ ಇದ್ದಾನೆ. ಕೃಪಾ ಸಾಗರ್ ಸಾಕಷ್ಟು ವೇಗದ ದಾಳಿಯೊಂದಿಗೆ ಪಾದರಸದಂತೆ ಲೀಲಾಚಲವಾಗಿ ಅಂಕಕ್ಕಾಗಿ ಪ್ರಯತ್ನ, ಆದ್ರೆ ಲೆಫ್ಟ್ ಕಾರ್ನರ್ ಭಾಗದಿಂದ ಒಂದೊಳ್ಳೆ ಡೈವಿಂಗ್ ಟ್ಯಾಕಲ್. ಇಪ್ಪತ್ತು 12 8 ಅಂಕದ ಮುನ್ನಡೆಯಲ್ಲಿ ಆತಿಥೇಯ ಬೆಂಗಳೂರು. ಮತ್ತೊಂದು ಅಂಕದ ಸೇರ್ಪಡೆ ಆಗ್ತಾ ಇದ್ದ ಶಿವಮೊಗ್ಗ ಜಿಲ್ಲಾ ತಂಡಕ್ಕೆ. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ನೇತೃತ್ವದಲ್ಲಿ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ಈಗಾಗಲೇ ಪ್ರಥಮ ಸೆಮಿಫೈನಲ್ ಪಂದ್ಯ ನಡೀತಾ ಇದೆ. ಈ ಕಬಡ್ಡಿ ಪಂದ್ಯಾವಳಿಯನ್ನ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ನಲ್ಲೂ ಸಹ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಹಾಗೆ ಸುಪಡೆ ಕಲಾವಿದ ಸಂದರ್ಭ ಪ್ರಜ್ವಲ್ 3 ಆಟಗಾರ ನಡುವೆ ಉತ್ತಮವಾದಂತಹ ಒಂದು ಹ್ಯಾಂಡ್ ಟಚ್, ರಾಕಿ ಅವರನ್ನು ಔಟ್ ಮಾಡ್ತಾ 1 ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ. ಸಾಯಿ ಪ್ರಸಾದ್ ಸರಿಯಾದ ಸಮಯಕ್ಕೆ ಬೋನಸ್ನ ಜೊತೆಲಿ ಒಂದು ಟಚ್ ಪಾಯಿಂಟ್ ನೊಂದಿಗೆ ತಂಡಕ್ಕೆ ವಾಪಸ್ ಆಗಿದ್ದಾನೆ. ಸಾಯಿ ಪ್ರಸಾದ್ ಬೆಂಗಳೂರು ಸಿಟಿ ತಂಡದ ಒಬ್ಬ ಪ್ರಮುಖ ದಾಳಿಗಾರನಾಗಿ ಪಂದ್ಯದ ಆರಂಭಿಕ ಹಂತದಿಂದಲೂ ಸಹ ತಂಡಕ್ಕೆ ಅಂಕವನ್ನ ಪಡ್ಕೊಳ್ತಾ ಇದ್ದಾನೆ. ಗಗನ್ ಗೌಡ ಶಿವಮೊಗ್ಗದ ಒಬ್ಬ ಹೆಸರಾಂತ ಆಟಗಾರ.
ಅದ್ಭುತವಾದಂತಹ ಒಂದು ಜಂಪ್. ಆಟಗಾರರು ನಿಮ್ಮಲ್ಲಿ ವಾದ ವಿವಾದ ಬೇಡ, ತೀರ್ಪುಗಾರರ 24-17 ಬೆಂಗಳೂರು ಸಿಟಿ ತಂಡದ ಪರವಾಗಿ ದಾಳಿಯಲ್ಲಿ ಸಾಯಿ ಪ್ರಸಾದ್ ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ದಾಳಿ 25-20 5 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ಸಿಟಿ ತಂಡ. ದಾಳಿಯಲ್ಲಿ ಪ್ರಜ್ವಲ್ ಶಿವಮೊಗ್ಗದ ಒಬ್ಬ ಹೆಸರಾಂತ ಆಟಗಾರ. ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್, ಫಸ್ಟ್ ಕಾಲ್ ದಕ್ಷಿಣ ಕನ್ನಡ ವರ್ಸಸ್ ಉತ್ತರ ಕನ್ನಡ. ವಾಟರ್ ಕ್ಯಾಪ್ಟನ್ ಗೆಟ್ ರೆಡಿ, ಫಸ್ಟ್ ಕಾಲ್ ಫಾರ್ ಯು. ದಕ್ಷಿಣ ಕನ್ನಡ ಜಿಲ್ಲೆ ವಿರುದ್ಧ ಉತ್ತರ ಕನ್ನಡ ಜಿಲ್ಲೆ 2 ತೊಡೆದ ನಾಲ್ಕರೆ ತಮಗಿದ ಮೊದಲ ಕರೆ. ಮತ್ತೆ ದಾಳಿಯಲ್ಲಿ ಶಿವಮೊಗ್ಗದ ಎಕ್ಸ್ಪ್ರೆಸ್ ಗಗನ್ ಗೌಡ. 7 ಆಟದ ನಡುವೆ ಬೋನಸ್ ಆನ್ ಆಗಿದೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ರಾಕಿ, ರೈಟ್ ಕವರ್ ಭಾಗದಲ್ಲಿ ಪವನ್ ಟಿಆರ್. ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ ಶಿವಮೊಗ್ಗ ತಂಡಕ್ಕೆ. ರೈಟ್ ಎಸ್ 26-21 ಬೆಂಗಳೂರು ಸಿಟಿ ತಂಡದ ಪರವಾಗಿ ಮತ್ತೆ ದಾಳಿಯಲ್ಲಿ ಕೃಪಾ ಸಾಗರ್ ಒಂದು ಕ್ವಿಕ್ ಆದಂತಹ ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ. ಮತ್ತು ಶಿವಮೊಗ್ಗ ತಂಡದ ಸ್ಟಾರ್ ರೈಡರ್ ಪ್ರೋ ಕಬಡ್ಡಿಯ ಹೆಸರಾಂತ ಆಟಗಾರ ಗಗನ್ ಗೌಡ ತನ್ನ ಹೈಟ್ ನಲ್ಲಿ ಸಾಕಷ್ಟು ಅಡ್ವಾಂಟೇಜ್ ಆಗಿ ಪಡ್ಕೊಳ್ತಾ ಕಮ್ ಬ್ಯಾಕ್ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ಗಗನ್ ಗೌಡ ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ. 27-22 ಬೆಂಗಳೂರು ಸಿಟಿ ತಂಡ 5 ಅಂಕದ ಮುನ್ನಡೆಯಲ್ಲಿದೆ. ಪ್ರಥಮಾರ್ಧದ ಹಂತದಲ್ಲೇ ಅದ್ಭುತವಾದಂತಹ ಒಂದು ಪಂದ್ಯವನ್ನಲ್ಲಿ ಕಾಣಬಹುದು. ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ನಮ್ಮ ಆನೇಕಲ್ನ ಸ್ಥಳೀಯ ಮಾಧ್ಯಮ ಮಿತ್ರರು ಹಾಗೆ ದೃಶ್ಯ ಮಾಧ್ಯಮದವರು ಸಹ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ದಾಳಿಯಲ್ಲಿ ಸೋಮ 28-22 ಇನ್ ಫೇವರ್ ಆಫ್ ಬೆಂಗಳೂರು ಸಿಟಿ. ದಾಳಿಯಲ್ಲಿ ಸಾಯಿ ಪ್ರಸಾದ್, ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ನೇತೃತ್ವದಲ್ಲಿ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025. ಅದು ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ ಬೆಂಗಳೂರು ಸಿಟಿ ತಂಡಕ್ಕೆ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರೇಕ್ಷಕರು ಆಗಮಿಸಿದ್ದಾರೆ. ಈ ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ಕರ್ನಾಟಕ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು ಶ್ರೀಯುತ ಚಲವಾದಿ ನಾರಾಯಣಸ್ವಾಮಿ ಸರ್ ಅವರು ಹಾಗೂ ಶ್ರೀಯುತ ಎ ನಾರಾಯಣಸ್ವಾಮಿ ಸರ್ ಅವರು ಮಾಜಿ ಸಚಿವರು ಈ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಈ ಬಾರಿ ರಂಜಿತ್ ನಾಯ್ಕ ವಾಟ್ ಎ ಕ್ಯಾಚ್! ಶಿವಮೊಗ್ಗದ ಭದ್ರಕೋಟೆಯನ್ನ ಭೇದಿಸಿಕೊಂಡು ರಂಜಿತ್ ನಾಯ್ಕ್ ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು, ಆದ್ರೆ ಒಂದೊಳ್ಳೆ ಟ್ಯಾಕಲ್. ಈ ಮೂಲಕ ಸ್ಕೋರ್ ಬೆಂಗಳೂರು ಸಿಟಿ 29, ಶಿವಮೊಗ್ಗ 25. ಕೇವಲ 4 ಅಂಕದ ಅಂತರದಲ್ಲಿ ಪಂದ್ಯ. What a catch! ಶಿವಮೊಗ್ಗ
ಡಿಫೆನ್ಸ್ ಭಾಗದಲ್ಲಿ ಬಲಿಷ್ಠವಾದಂತಹ ಟ್ಯಾಕಲ್ ಅನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಮತ್ತೆ ದಾಳಿಯಲ್ಲಿ ಶಿವಮೊಗ್ಗದ ಎಕ್ಸ್ಪ್ರೆಸ್ ಗಗನ್ ಗೌಡ. 4 ಆಟಗಾರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ಎಂಡ್ ಲೈನ್ ಗೇಮ್ಗೆ ಮುಂದಾಗಿದ್ದಾರೆ. ಹಲೋ ಹಲೋ ಸರ್, ಇಳಿರಿ ಕೆಳಗಡೆ. ಇಲ್ಲಿ ಮುಂದೆ ಇರೋದು ಹಲೋ. ಇಲ್ಲಿ ನಾವು ಟೇಬಲ್ ಅಫ್ಸಲ್ ನೋಡ್ಬೇಕಾಗ್ತದೆ. ಬರೀ ಈ ಕಡೆ ಸೈಡ್ಗೆ ಕಾಣಿಸಲ್ಲ. ನೀವು ನಿಂತ್ಕೊಂಡ್ಬಿಟ್ಟು ಇಲ್ಲಿ ಡಿಸಿಷನ್ ಏನಾದ್ರು ಬನ್ನಿ ಕಡೆ ದಯವಿಟ್ಟು ಅಲ್ಲಿ ನೋಡ್ಬೇಕಾಗ್ತದೆ. 3 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ನಗರ ಜಿಲ್ಲಾ ತಂಡ. ದಾಳಿಯಲ್ಲಿ ಪ್ರಜ್ವಲ್ 4 ಆಟಗಾರ ನಡುವೆ ಲೆಫ್ಟ್ ರೈಡರ್ ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ದಾಳಿಗಾರನಾಗಿ ರೈಟ್ ಕಾರ್ನರ್ ಭಾಗದಲ್ಲಿ ಪವನ್ ಟಿಆರ್, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ರಾಕೇಶ್. ಬ್ಲಾಕ್ ಮಾಡುವಂತ ಪ್ರಯತ್ನ, ಅದ್ಭುತವಾದಂತಹ ಒಂದು ಟ್ಯಾಕಲ್. ನೋಡಿ, ಗ್ರೌಂಡ್ ಮಧ್ಯಭಾಗದಲ್ಲಿರೋರು ನೀವು ನಿಂತ್ಕೊಳ್ಬೇಡಿ, ದಯವಿಟ್ಟು ಅಲ್ಲಿ ಕುತ್ಕೊಂಡ್ಬಿಡಿ. ಇಲ್ಲ ಅಂತಂದ್ರೆ ಗ್ಯಾಲರಿ ಬನ್ನಿ. ಗ್ರೌಂಡ್ ಮಧ್ಯಭಾಗದಲ್ಲಿ ಯಾರು ಸಹ ನಿಂತ್ಕೊಳ್ಬೇಡಿ, ದಯವಿಟ್ಟು ಗ್ಯಾಲರಿಯಲ್ಲಿ ಕೂತಿರೋರಿಗೆ ಎಲ್ರಿಗೂ ಮ್ಯಾಚ್ ನೋಡೋದಕ್ಕೆ ಅವಕಾಶ ಮಾಡಿಕೊಡಿ. ನಮ್ಮ ಪ್ರೇಕ್ಷಕರಿಗೋಸ್ಕರನೇ ಅಂಕಣ ಒಂದನ್ನ ಸಹ ಒಂದೇ ಅಂಕಣವಾಗಿ ಈಗ ರೆಡಿ ಮಾಡ್ಕೊಳ್ತೇವೆ. ಈ ಮ್ಯಾಟ್ ಅನ್ನು ಈ ಕಡೆ ಶಿಫ್ಟ್ ಮಾಡಿಕೊಂಡು ನಿಮ್ಗೂ ಸಹ ಮ್ಯಾಚ್ ವೀಕ್ಷಣೆಗಾಗಿ ನಮ್ಮ ಸಂಯೋಜಕರು ಮಿಡ್ಲಿಗೆ ತೆಗೆದುಕೊಂಡು ಈ ಗ್ರೌಂಡ್ ಅಲ್ಲೂ ಸಹ ಮ್ಯಾಚ್ ಮಾಡ್ತೇವೆ. ದಯವಿಟ್ಟು ಒಂದೇ ಗ್ರೌಂಡ್ ಇರುತ್ತೆ, ಓಕೆನಾ? ದಯವಿಟ್ಟು ನೋಡಿ, ಮಿಡ್ಲಲ್ಲಿ ಯಾರು ಸಹ ನಿಂತ್ಕೊಳ್ಳೋದು ಬೇಡ. ದಯವಿಟ್ಟು ಎಲ್ಲ ನಮ್ಮ ಆನೇಕಲ್ ಹಾಗೂ ಸುತ್ತಮುತ್ತಲಿನ ಪ್ರೇಕ್ಷಕರಿಗೆ ಕಬಡ್ಡಿಯ ಹಬ್ಬವನ್ನ ವೀಕ್ಷಿಸೋದಕ್ಕೆ ಅವಕಾಶ ಮಾಡಿಕೊಡೋಣ. ಥರ್ಡ್ ರೈಟ್, ಡೂ ಆರ್ ಟೈ. ಸೋಮ ಎತ್ತರದ ನಿಲುವಿನ ಆಟಗಾರ ಬಾರಿ ಪವನ್ ಟಿಆರ್. ರೈಟ್ ಕಾರ್ನರ್ ಭಾಗದಿಂದ ಒಬ್ಬ ಪ್ರೋ ಕಬಡ್ಡಿಯ ಹೆಸರಾಂತ ಆಟಗಾರ, ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಒಂದೊಳ್ಳೆ ಟ್ಯಾಕಲ್ ಅಂತ ತೆಗೆದುಕೊಂಡಿದ್ದಾರೆ. 32-28, 4 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ಸಿಟಿ. ದಾಳಿಯಲ್ಲಿ ಸಾಯಿ ಪ್ರಸಾದ್. ಮೂವತ್ಮೂರು 28 ದ್ವಿತೀಯಾರ್ಧದ ಆರಂಭಿಕ ಹಂತದಲ್ಲಿ ಒಂದು ಅಂಕವನ್ನು ಪಡ್ಕೊಂಡಿದ್ದಾರೆ ಬೆಂಗಳೂರು ಸಿಟಿ. ಭಾರಿ ಸಾಕಷ್ಟು ವೇಗದ ದಾಳಿಯಾಗಿತ್ತು, ಆದ್ರೆ ಸಂಘಟಿತ ಹೋರಾಟ. ಬೆಂಗಳೂರಿನ ಒಂದು ಭದ್ರಕೋಟೆ ಒಂದು ಅದ್ಭುತವಾದಂತಹ ಡಿಫೆನ್ಸ್ ನೊಂದಿಗೆ ಒಂದು ಅಂಕವನ್ನ ಪಡ್ಕೊಂಡಿದ್ದಾರೆ. ಸಾಕಷ್ಟು ಹೋರಾಟ ಇದೆ. ಶಿವಮೊಗ್ಗದ ಆಟಗಾರರು ಪ್ರಯತ್ನಕ್ಕೆ ಫಲ ಸಿಗುತ್ತಾ? ಎಸ್, ಸೂಪರ್ ಟ್ಯಾಕಲ್. ಕೇಳಪ್ಪ, ಮೂವತ್ನಾಲ್ಕು 30 ದಾಳಿಯಲ್ಲಿ ಪ್ರಜ್ವಲ್. ಉತ್ತಮವಾದಂಥ ದಾಳಿ. ನಾಸಿರ್ ರಮ್ಮಿ ಬೇಡವಾದಂತ ಒಂದು ಟ್ಯಾಕಲ್ಗೆ ಮುಂದಾಗಿದ್ದಾರೆ. ರೈಟ್ ನಲ್ಲಿ ರಂಜಿತ್ ನಾಯ್ಕ್.
ಹೆಸರಾಂತ ಪುರೋ ಕಬಡ್ಡಿ ಆಟಗಾರ. ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನೆಲ್ ನಲ್ಲಿ ಹಾಗೆ ಆನೇಕಲ್ನ ಅನೇಕ ಸ್ಥಳೀಯ ಚಾನೆಲ್ಗಳಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ದಾಳಿಯಲ್ಲಿ ಶಿವಮೊಗ್ಗ ತಂಡದ ಸೋಮ ಎತ್ತರದ ನಿಲುವಿನ ಆಟಗಾರ. 5 ಆಟಗಾರ ನಡುವೆ 5 ಆಟಗಾರಿದ್ದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಂಡ್ಲೈನ್ ಗೇಮ್ಗೆ ಮುಂದಾಗುವಂತದನ್ನ ಕಾಣಬಹುದು. ಎರಡೂ ತಂಡದಲ್ಲಿ 5 ಆಟಗಾರರು ಉಳ್ಕೊಂಡಿದ್ದಾರೆ. ಈ ಬಾರಿ ಅಡ್ವಾನ್ಸ್ ಟ್ಯಾಕಲ್ ಬೇಡವಾದಂತ ಒಂದು ಹಿಡಿತಕ್ಕೆ ಮುಂದಾಗ್ತಾ ಇದ್ದಾನೆ ಗಿರೀಶ್. ಕೆಲವೇ ಕ್ಷಣಗಳಲ್ಲಿ 35-31 4 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ನಗರ ಜಿಲ್ಲಾ ತಂಡ. ಈಗ ಗುರು ಗೆಳೆಯರ ಬಳಗದಿಂದ ಹಾಗೂ ಮುತ್ಕಟ್ಟೆ ಅಂಬರೀಶ್ ಅವರ ಕುಟುಂಬದವರಿಂದ ಹಾಗೂ ಆನೇಕಲ್ ಯುವಮೋರ್ಚಾ ತಂಡದಿಂದ ಗುರು ಅಣ್ಣನವರಿಗೆ ಅದ್ದೂರಿಯಾದ ಸನ್ಮಾನವನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಅಣ್ಣನು ನಮಗಾಗಿ 5 ನಿಮಿಷ ಮೀಸಲಿಡಬೇಕಾಗಿ ಕೇಳ್ಕೊಳ್ಳುತ್ತೇವೆ. ರಾಹುಲ್ ಮತ್ತು ಸಂಘಟಕರಿಂದ ನಡೆಯಲ್ಲಿ ಪ್ರೆಸ್ ಮೇಲೆ ಮತ್ತೆ ಹತ್ತುತ್ತಾ ಇದರಲ್ಲಿ ದಯವಿಟ್ಟು ನೀವಲ್ಲಿ ಕೆಳಗಡೆ ಕುತ್ಕೊಬೇಕು. ಥರ್ಡ್ ರೈಟ್ ಡ್ಯೂ ಆರ್ ಟೈ. ಉತ್ತಮವಾದಂತಹ ಒಂದು ಟ್ಯಾಕಲ್ ಬೆಂಗಳೂರು ಸಿಟಿ ತಂಡದ ಆಟಗಾರರಿಂದ. ನೋಡಿ ಅಲ್ಲಿ ಡ್ರೆಸ್ ಮೇಲೆ ಯಾರು ನಿಂತಿರೋರು ಬೆಂಡ್ ಆಗಿದೆ ಆಲ್ರೆಡಿ. ಅದು ದಯವಿಟ್ಟು ಕೆಳಗಡೆ ಇಳಿಬೇಕಲ್ಲ ನೀವು. ಲೋನ ಅಂಕವನ್ನ ಪಡ್ಕೊಳ್ತಾ ಇದ್ರೆ ಬೆಂಗಳೂರು ಸಿಟಿ. ಪಣ್ಣವರು ದಯವಿಟ್ಟು ಇಲ್ಲಿ ಬರಬೇಕು. ಅಂಬರೀಶ್ ಅಣ್ಣ ಕಾಯ್ತಾ ಇದ್ದಾರೆ. ಸೊಣ್ಣಪ್ಪಣ್ಣವರು ದಯವಿಟ್ಟು ಬೇಗ ಬರಬೇಕು. ಮಂಜಣ್ಣವರು ದಯವಿಟ್ಟು ಯಶಸ್ವಿ ಕಾರ್ಯಕ್ರಮದ ಆಯೋಜನೆಯ ರೂವಾರಿಗಳಾಗಿರುವಂತಹ ಶ್ರೀಯುತ ಎಂ ವೆಂಕಟೇಶ್ ಗುರುವಣ್ಣರವರಿಗೆ, ಎಸ್ ಅಂಬರೀಶ್ ಮುತ್ಗಟ್ಟಿ ಗ್ರಾಮ ಪಂಚಾಯತಿ ಸದಸ್ಯರು ಅವ್ರ ಕಡೆಯಿಂದ ಒಂದು ಪ್ರೀತಿಯ ಗೌರವದ ಸನ್ಮಾನ ಇರುತ್ತೆ. ಈ ಮ್ಯಾಚ್ ಮುಗಿದ ಮೇಲೆ ವೇದಿಕೆಯಲ್ಲಿ ನಿರ್ವಹಿಸಲಿಕ್ಕಿದ್ದಾರೆ. ನಲವತ್ನಾಲ್ಕು 32 ಬೆಂಗಳೂರು ಸಿಟಿ ತಂಡದ ಪರವಾಗಿ. ದಾಳಿಯಲ್ಲಿ ಪ್ರಜ್ವಲ್, ಏಳು ಆಟಗಾರ ನಡುವೆ ಬೋನಸ್ ಆನ್ ಆಗಿದ್ದ ಸಂದರ್ಭ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ರಂಜಿತ್ ನಾಯ್ಕ್ ಸೆಕೆಂಡ್ ಕಾಲ್ ದಕ್ಷಿಣ ಕನ್ನಡ ವರ್ಸಸ್ ಉತ್ತರ ಕನ್ನಡ. ಬೋತ್ ಟೀಮ್ ಕ್ಯಾಪ್ಟನ್ ಔಟ್. ಸೆಕೆಂಡ್ ಕಾಲ್ ಫಾರ್ ಯು. ಎರಡನೇ ಸೆಮಿಫೈನಲ್ ಪಂದ್ಯ ದಕ್ಷಿಣ ಕನ್ನಡ ಜಿಲ್ಲೆ ವಿರುದ್ಧ ಉತ್ತರ ಕನ್ನಡ. 2 ತಂಡದ ನಾಯಕರು ತಮಗಿದು 2ನೇ ಕರೆ. ಮತ್ತೆ ದಾಳಿಯಲ್ಲಿ ಶಿವಮೊಗ್ಗದ ಪ್ರಜ್ವಲ್. ಬಂಧುಗಳ ಭವಿಷ್ಯ ಈ ಒಂದು ಆನೇಕಲ್ ತಾಲೂಕಿನಲ್ಲಿ ನಾ ಕಂಡಂತ, ನಾನೊಬ್ಬ ಕ್ರೀಡಾ ದೊಡ್ಡ ಅಭಿಮಾನಿ, ನಾ ಕಂಡಂತ ದೊಡ್ಡ ಕನಸು ಈ ತಾಲೂಕಿನಲ್ಲಿ ಇಷ್ಟೊಂದು ಮಟ್ಟಕ್ಕ ಕಬಡ್ಡಿ ನಡೀತಾ ಇದೆ ಅಂತ ನನ್ನ ಮೊದಲನೇ ದೊಡ್ಡ ಕನಸಿದು. ಗುರಣ್ಣವರಿಗೆ ನನ್ನ ಕುಟುಂಬದಿಂದ ಎಲ್ಲ ಜೋರಾದ ಚಪ್ಪಾಳೆ, ಅವರ ಅಭಿಮಾನಿಗಳ ಬಳಗದ ವತಿಯಿಂದ ನನ್ನ ಕುಟುಂಬದಿಂದ ಜೋರಾದ ಚಪ್ಪಾಳೆ ಇರಲಿ ಅಂತ ಭಾಷಾಂತರ ಬಂಧುಗಳೇ. ನಮ್ಮ ಶ್ರೀಯುತ ಎಸ್ ಅಂಬರೀಶ್ ಅವರು ಮುತ್ತುಗಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರು ಈ ಕಾರ್ಯಕ್ರಮ ಆಯೋಜಿಸಿರುವಂತಹ ಶ್ರೀಯುತ ಎಂ ವೆಂಕಟೇಶ್ ಗುರೂರವರಿಗೆ ಎಲ್ಲ ಕ್ರೀಡಾ ಅಭಿಮಾನಿಗಳ ಪರವಾಗಿ ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸಿ ಸತ್ಕರಿಸ್ತಾ ಇದ್ದಾರೆ. 47-33
ಬೆಂಗಳೂರು ಸಿಟಿ ತಂಡದ ಪರವಾಗಿ ಸೂಪರ್ ಟೆಕಲ್ ಆಗಿದ್ದ ಸಂದರ್ಭ ರಂಜಿತ್ ನಾಯ್ಕ್ ದೇವ್ ಅವರನ್ನು ಔಟ್ ಮಾಡ್ತಾ ಇಲ್ಲಿ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ. 48-34 ಬೆಂಗಳೂರು ನಗರ ಜಿಲ್ಲಾ ತಂಡ ಪರವಾಗಿ. ಭಾನುವಾರದ ರಜಾ ದಿನದಲ್ಲಿ ಆನೇಕಲ್ನ ASB ಕ್ರೀಡಾಂಗಣ ತುಂಬಿ ತುಳುಕ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ನೇತೃತ್ವದಲ್ಲಿ ಸೂಪರ್ ಟ್ಯಾಕಲ್ ಆಗಿದ್ದ ಸಂದರ್ಭ. ಆನೇಕಲ್ ಯುವ ಮೋರ್ಚಾದಿಂದ ಗುರು ಸರ್ಗೆ ಒಂದು ಸನ್ಮಾನ ಕಾರ್ಯಕ್ರಮ. ಮುನ್ನಡೆಯನ್ನ ಪಡ್ಕೊಳ್ತಾ ಶಿವಮೊಗ್ಗದ ಹೆಸರಾಂತ ಆಟಗಾರ ಗಗನ್ ಗೌಡ 7 ಆಟಕ ನಡುವ ಕ್ವಿಕ್ ಆದಂತಹ ಒಂದು ಬೋನಸ್ ಪಾಯಿಂಟ್ ನೊಂದಿಗೆ ತಂಡಕ್ಕೆ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ಬೆಂಗಳೂರು ಸಿಟಿ ತಂಡದ ರಂಜಿತ್ ನಾಯ್ಕ್ ಪ್ರೋ ಕಬಡ್ಡಿ ತಾರೆ. 7 ಆಟಕ ನಡುವ ಬೋನಸ್ ಆನ್ ಆಗಿದ್ದ ಸಂದರ್ಭ. ರನ್ನಿಂಗ್ ಬೋನಸ್ ಮಾಡಬೇಕ ಒಂದು ಪ್ರಯತ್ನ ಇತ್ತು. ಬೋನಸ್ ಅಂಕದೊಂದಿಗೆ ತಂಡಕ್ಕೆ ವಾಪಸ್ ಆಗಿದ್ದಾರೆ. ಥರ್ಡ್ ರೆಡ್ ಶೀಟ್ ಬೇಕಾ? 53-36 ಬೆಂಗಳೂರು ಸಿಟಿ ತಂಡದ ಪರವಾಗಿ. ದಾಳಿಯಲ್ಲಿ ಪ್ರಜ್ವಲ್ ಬೆಂಗಳೂರು ಸಿಟಿ ತಂಡದ ಒಬ್ಬ ಯುವ ದಾಳಿಗಾರ ಒಂದು ಎಂಪಿ ಆಟದೊಂದಿಗೆ ವಾಪಸ್ ಆಗಿದ್ದಾರೆ. ಬೆಂಗಳೂರು ಸಿಟಿ ತಂಡದ ಆಟಗಾರರು ಡಿಫೆನ್ಸ್ ಭಾಗದಲ್ಲಿ ರಕ್ಷಣಾತ್ಮಕ ಆಟವನ್ನ ಆಡುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಈ ಒಂದು ಕಾರ್ಯಕ್ರಮದ ಆಯೋಜನೆಯ ಪ್ರಮುಖ ರೂವಾರಿಗಳಾಗಿರುವಂತಹ ಶ್ರೀಯುತ ಎಂ ವೆಂಕಟೇಶ್ ಗುರು ಅವರಿಗೆ ಈ ಭಾಗದ ಅನೇಕ ಅಭಿಮಾನಿಗಳು ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸಿ ಸನ್ಮಾನಿಸ್ತಾ ಇದ್ದಾರೆ. ದಾಳಿಯಲ್ಲಿ ಗಗನ್ ಗೌಡ ಪ್ರೋ ಕಬಡ್ಡಿಯಲ್ಲಿ UP ಯೋಧ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಸಹ ಅನೇಕ ಬಾರಿ ಪ್ರತಿನಿಧಿಸ್ತಾನೆ. Third right, do or die. Prajwal. ಕ್ವಿಕ್ ಆದಂತ ಒಂದು ದಾಳಿಗೆ ನಾಸೀರ್ ಅಮ್ಮಿ ಜೂನಿಯರ್ ರಾಷ್ಟ್ರೀಯ ಆಟಗಾರ ನಾಸೀರ್ ಅಮ್ಮಿ. ಕ್ವಿಕ್ ಆದಂತ ಒಂದು ಪರ್ಶೂಟ್ ಮೂಲಕ ಒಂದು ಅಂಕದ ಸೇರ್ಪಡೆ ಆಗಿದ ಬೆಂಗಳೂರು ಸಿಟಿ ತಂಡಕ್ಕೆ. ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಆಗಿರುವಂತಹ ಕಬಡ್ಡಿಯ ಒಂದು ಹಬ್ಬವನ್ನ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಅನ್ನ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರು ಅದ್ಭುತವಾಗಿ ಆಯೋಜನೆ ಮಾಡಿದ್ದಾರೆ. 56-38 ಬೆಂಗಳೂರು ಸಿಟಿ ತಂಡದ ಪರವಾಗಿ.
ರಂಜಿತ್ ನಾಯ್ಕ್ ಕವರ್ ಭಾಗದಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಸಿಕ್ಕಂತ ಸಮಯವನ್ನು ಸಹ ಇಲ್ಲಿ ವ್ಯರ್ಥ ಮಾಡಿ ರಂಜಿತ್ ತಂಡಕ್ಕೆ ವಾಪಸ್ ಆದ್ರು. ಮತ್ತೆ ದಾಳಿಯಲ್ಲಿ ಶಿವಮೊಗ್ಗದ ಪ್ರಜ್ವಲ್ ಲೆಫ್ಟ್ ಕಾರ್ನರ್ ಹಾಗೂ ರೈಟ್ ಕವರ್ ಭಾಗದ ಒಂದು ಕಾಂಬಿನೇಷನ್ ಟ್ಯಾಕಲ್. ರಾಕಿ ಹಾಗೂ ಪವನ್ ಜಿಯಾದ್ ಇಬ್ಬರು ಅನುಭವಿ ಆಟಗಾರರು, ಕರ್ನಾಟಕ ರಾಜ್ಯ ತಂಡವನ್ನು ಸಹ ಪ್ರತಿನಿಧಿಸಿದಂತ ಆಟಗಾರರು. ಒಂದೊಳ್ಳೆ ಟ್ಯಾಕಲ್ ಅನ್ನ ತೆಗೆದುಕೊಂಡಿದ್ದಾರೆ. 58-38 20 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ಸಿಟಿ ತಂಡ. ಸಾಯಿ ಪ್ರಸಾದ್ ಶಿವಮೊಗ್ಗ ತಂಡದ ಯುವ ಧಾರಿಗಾರ, 7 ಆಟಗಾರ ಹುಡುಗ ಸಾಕಷ್ಟು ವೇಗದ ದಾಳಿಯೊಂದಿಗೆ ಅಂಕಕ್ಕಾಗಿ ಪ್ರಯತ್ನವನ್ನು ನಡೆಸಿಕೊಳ್ತಾ ಇದ್ದಾನೆ. ಅಮ್ಮೆ ಕುಪ್ಪೆಟ್ಟಿ ಜಾಣ್ಮೆಯ ಒಂದು ದಾಳಿ, ಪರ್ಶೂಟ್ ಮೂಲಕ ಕ್ಷಣಾರ್ಧದಲ್ಲಿ ಒಂದಂಕವನ್ನು ಪಡ್ಕೊಂಡಿದ್ದಾನೆ. ಮತ್ತೆ ದಾಳಿಯಲ್ಲಿ ಶಿವಮೊಗ್ಗದ ಗಗನ್ ಗೌಡ ರೈಟ್ ಹ್ಯಾಂಡರ್, ನೀಲಕದ ಆಟಗಾರ. ಬೆಂಗಳೂರು ಸಿಟಿಯ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ. ಯಾವುದೇ ಅಂಚಲದ ಎಂಟು ವಾಪಸ್ ಈ ಬಾರಿ ಸಾಯಿ ಪ್ರಸಾದ್. ಸಂಪೂರ್ಣವಾಗಿ ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ. ಕಬಡ್ಡಿ ಆಟಗಾರಿಗೆ ಟೈಮ್ ವೇಸ್ಟ್ ಮಾಡೋದಕ್ಕಂತ ಹೇಳ್ಕೊಡ್ಬೇಕಂತ ಹೇಳಿಲ್ಲ, ಸಾಕಷ್ಟು ಸಮಯವನ್ನ ಅಲ್ಲಿ ವ್ಯರ್ಥ ಮಾಡಿ ತಂಡಕ್ಕೆ ವಾಪಸ್ ಆಗಿದ್ದಾರೆ. ಥರ್ಡ್ ರಾಯ್ 2 ಆರ್ ಟೈ, ಮಾಡು ಇಲ್ಲವೇ ಮಡಿ. ಡಿಸೈಡರ್ ನಲ್ಲಿ ಶಿವಮೊಗ್ಗದ ಗಗನ್ ಗೌಡ. ಸಾಯಿ ಪ್ರಸಾದ್ ಅವರಿಂದ ಆಂಕಲ್ ಔಟ್ ಮಾಡುವಂತ ಪ್ರಯತ್ನ ಇತ್ತು. ಜರ್ಕಿಂಗ್ ಅನ್ನ ಇಲ್ಲಿ ತೆಗೆದುಕೊಳ್ತಾ ಬೋನಸ್ ಜೊತೆಲಿ ಒಂದು ಟಚ್ ಪಾಯಿಂಟ್. 19 ಅಂಕದ ಮುನ್ನಡೆ. ಕ್ಯಾಪ್ಟನ್ ಲಾಸ್ಟ್ 5 minutes to go. Captain 5 minutes for full time in court number 2. ಮತ್ತೆ ದಾಳಿಯಲ್ಲಿ ಗಗನ್ ಗೌಡ, ಎತ್ತರದ ನಿಲುವಿನ ಆಟಗಾರ, ತನ್ನ ಹೈಟ್ ಅನ್ನ ಕಬಡ್ಡಿಯಲ್ಲಿ ಸಾಕಷ್ಟು ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಾ ಸಾಕಷ್ಟು ಹೋರಾಟವನ್ನು ನಡೆಸಿಕೊಳ್ತಾ ಇದ್ವಿ ಸರ್. ರೈಟ್ ಕಾರ್ನರ್ ಭಾಗದಿಂದ ಅಮ್ಮೆ ಕುಪ್ಪೆಟ್ಟಿ ಡಬಲ್ ಟೈ ಹೋಲ್ಡ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ದಾಳಿಯಲ್ಲಿ ರಂಜಿತ್ ನಾಯ್ಕ್. ಇಬ್ಬರು ಆಟಗಾರ ನಡುವೆ ಈ ಬಾರಿ